ತೂಕವನ್ನ ಹೆಚ್ಚಿಸಿಕೊಳ್ಳುವ ಒಂದು ಡ್ರಿಂಕ್ ತೋರಿಸ್ಕೊಡ್ತಾ ಇದ್ದೀನಿ. ಕೇವಲ ಮನೆಯಲ್ಲಿರುವ ಪದಾರ್ಥಗಳನ್ನ ಉಪಯೋಗಿಸಿ ಯಾವ ರೀತಿ ವೇಟ್ ಗೇನ್ ಆಗೋದು ಅಂತ ನೋಡೋಣ ಬನ್ನಿ. ಸೊ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡ್ತೇನೆ, ಪೂರ್ತಿ ವಿಡಿಯೋ ನೋಡಿ, ಆವಾಗಲೇ ಇದು ಡ್ರಿಂಕ್ ಗೊತ್ತಾಗೋದು. ನಾನಿಲ್ಲಿ ಒಂದು 6ರಿಂದ 7 ಗೋಡಂಬಿ ತಗೊಂಡಿದ್ದೀನಿ, ಒಂದು 10ರಿಂದ 12 ಒಣ ದ್ರಾಕ್ಷಿ ತಗೊಂಡಿದ್ದೀನಿ, ಒಂದು ಏಲಕ್ಕಿ ಮತ್ತೆ ಒಂದು 10 ಬಾದಾಮಿನ ತಗೊಂಡಿದ್ದೀನಿ. ಮತ್ತೆ ಇಲ್ಲಿ 1 ಕಪ್ ಆಗೋಷ್ಟು ಫ್ರೆಶ್ ಆಗಿರುವ ಒಣ ಕೊಬ್ಬರಿಯನ್ನ ಈ ತರ ತುರಿದು ತಗೊಂಡಿದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಈ ಒಣ ಕೊಬ್ಬರಿನೇ. ತುಂಬಾನೇ ಹೆಲ್ದಿಯಾಗಿ ಕೂಡ ಇರುತ್ತೆ, ಮತ್ತೆ ಮೂಳೆಗಳು ಮತ್ತೆ ಬೆನ್ನೋವು ಕಾಲ್ ನೋವು ಆ ತರದ ಕೆಲವೊಂದು ತುಂಬಾನೇ ಒಳ್ಳೇದು. ನಾನಿಲ್ಲಿ 1 ಕಪ್ ಆಗೋಷ್ಟು ಒಣ ಕೊಬ್ಬರಿನ ತಗೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ಈ ಕೊಬ್ಬರಿಯನ್ನ ಹಾಕೊಳ್ತಾ ಇದ್ದೀನಿ. ಮತ್ತೆ ಡ್ರೈ ಫ್ರೂಟ್ಸ್ ಅನ್ನು ಕೂಡ ಇವಾಗ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನ ಹಾಕೊಂಡು ಇದನ್ನ ಫನ್ನಿ ಪೇಸ್ಟ್ ಆಗಿ ರುಬ್ಕೊಂಡು ಬರಬೇಕು. ಅಂದ್ರೆ ತರಿಯಾಗಿ ರುಬ್ಬಾರ್ದು. ಇದನ್ನ ಆದಷ್ಟು ನಾವು ಪೇಸ್ಟ್ ರೀತಿನೇ, ಕ್ರೀಮಿ ಪೇಸ್ಟ್ ರೀತಿ ಇದನ್ನ ರುಬ್ಕೋಬೇಕು. ಆವಾಗ್ಲೇನೆ ಇದು ಡ್ರಿಂಕ್ ತುಂಬಾನೇ ಟೇಸ್ಟಿಯಾಗಿ ಕೂಡ ಇರುತ್ತೆ, ಮತ್ತೆ ಕುಡಿಯೋಕ್ಕೂ ತುಂಬಾನೇ ಈಸಿ ಆಗುತ್ತೆ. ನೋಡಿ ಇವಾಗ ನಾನು ಈ ತರ ಕ್ರೀಮಿ ಪೇಸ್ಟ್ ರೀತಿ ನಾನು ಇದನ್ನ ಇವಾಗ ರುಬ್ಕೊಂಡಿದ್ದೀನಿ. ಇವಾಗ ಇದು ರೆಡಿ ಆಗಿದೆ. ಇವಾಗ ಪಕ್ಕಕ್ಕೆ ಇಟ್ಟು ಸ್ಟವ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 2 ಕಪ್ ಆಗುವಷ್ಟು ಗಟ್ಟಿ ಹಾಲನ್ನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿ ನೀರನ್ನ ಹಾಕೊಳ್ತಾ ಇಲ್ಲ, ಗಟ್ಟಿ ಹಾಲನ್ನ ಹಾಕೊಳ್ತಾ ಇದ್ದೀನಿ. 2 ಲೋಟ ಆಗುವಷ್ಟು, ನಿಮ್ಗೆ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ನಾನಿಲ್ಲಿ 2 ಲೋಟ ಹಾಕೋದ್ರಿಂದ ನನಗೆ 4 ಮೆಂಬರ್ಸ್ಗೆ ಆಗುವಷ್ಟು ಈ ಡ್ರಿಂಕ್ ಆಗುತ್ತೆ. ನೋಡಿ ಇವಾಗ ಹಾಲನ್ನ ಹಾಕೊಂಡಾದ್ಮೇಲೆ ಒಂದು 5ರಿಂದ 10 ನಿಮಿಷ ಈ ಹಾಲು ಚೆನ್ನಾಗಿ ಕುದಿಬೇಕು. ನೋಡಿ ಹಾಲಲ್ಲಿರೋ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಈ ತರ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದ್ದಿದ ನಂತರ ನಾವು ಅವಾಗ್ಲೇನೆ ರುಬ್ಬಿ ಇಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ ಮತ್ತೆ ಒಣ ಕೊಬ್ಬರಿ ಪೇಸ್ಟ್ ಅನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ಹಾಕೊಂಡು ಇವಾಗ್ಲೂ ಕೂಡ ಒಂದು 5 ನಿಮಿಷ ಇದನ್ನ ಕುದಿಸ್ಕೊಂಡ್ರೆ ಸಾಕು, ಅಷ್ಟೇನೆ. ಜಾಸ್ತಿ ಇದನ್ನ ಕುದಿಯಕ್ಕೆ ಬಿಡಬಾರ್ದು, ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಇವಾಗ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಇವಾಗ ಸ್ಟವ್ ಅನ್ನ ಆಫ್ ಮಾಡ್ಕೊಂಡು ಇದನ್ನ ಇವಾಗ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ, ಅಷ್ಟೇನೆ. ಈ ಡ್ರಿಂಕ್ ಮಾಡುವುದಕ್ಕೆ ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ, ಕೊಬ್ಬರಿ, ಹಾಲು ಇಷ್ಟಿದ್ರೆ ಪದಾರ್ಥ ಸಾಕು. ಮನೆಯಲ್ಲಿ ಹೆಲ್ತಿಯಾಗಿ ಈ ಡ್ರಿಂಕ್ ಅನ್ನ ಮಾಡ್ಕೋಬಹುದು. ತುಂಬಾನೇ ಬೇಗನೆ ದಪ್ಪ ಆಗ್ಬೇಕು, ಹೆಲ್ತಿಯಾಗಿ ದಪ್ಪ ಆಗ್ಬೇಕು ಅಂತ ಹೇಳಿದ್ರೆ ಈ ಡ್ರಿಂಕ್ ಅನ್ನ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ತುಂಬಾನೇ ಬೇಗವಾಗಿ ವೇಟ್ ಗೇನ್ ಆಗ್ತೀರಾ, ಅಷ್ಟೊಂದು ಬೆನಿಫಿಟ್ ಇದೆ. ಮತ್ತೆ ಇದನ್ನ ಸಣ್ಣವರಿಂದ ಹಿಡಿದು ಎಲ್ಲಾ ಏಜ್ ದವರೆಗೂ ಕುಡಿಬಹುದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಇರುವುದಿಲ್ಲ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕ್ವಿಕ್ ಆಗಿ ಒಣ ಕೊಬ್ಬರಿ ಮತ್ತೆ ಡ್ರೈ ಫ್ರೂಟ್ಸ್ ಅನ್ನ ಉಪಯೋಗಿಸಿಕೊಂಡು ಯಾವ ರೀತಿ ಈ ಡ್ರಿಂಕ್ ಅನ್ನ ಮಾಡುವುದು ಅಂತ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.